ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿದ್ದ ಇಬ್ಬರು ವಿದ್ಯಾರ್ಥಿಗಳು ಮಿಸ್ಸಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಗೆ ಅತಿ ದೊಡ್ಡ ತಲೆನೋವಾಗಿದೆ. ಇಬ್ಬರು ವಿದ್ಯಾರ್ಥಿಗಳ ಮಿಸ್ಸಿಂಗ್ ಕೇಸ್ ಯಾಕಂದ್ರೆ ಹುಡುಕದಿರೋ ಜಾಗ ಇಲ್ಲ, ವಿಚಾರಿಸದಿರೋ ವ್ಯಕ್ತಿಗಳಿಲ್ಲ, ಆದ್ರೂ ಕೂಡ ಚಿಕ್ಕ ಸುಳಿವು ಕೂಡ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಸಿಗ್ತಾ ಇಲ್ಲ. ಬೆಂಗಳೂರಲ್ಲಿ ಇಬ್ಬರು ವಿದ್ಯಾರ್ಥಿನಿಯರು ನಾಪತ್ತೆ ಕೇಸ್ಗೆ ಸಂಬಂಧಪಟ್ಟಂತೆ ಪಾಲಕಿಯರನ್ನ ಪತ್ತೆ ಹಚ್ಚೋದೇ ಪೊಲೀಸರಿಗೆ ಅತಿ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಅಂತೆ. ಹೋಗದಿರೋ ಸ್ಥಳವಿಲ್ಲ, ವಿಚಾರಿಸ್ತಿರೋ ವ್ಯಕ್ತಿ ಇಲ್ಲ, ಆದ್ರೂ ಕೂಡ ವಿದ್ಯಾರ್ಥಿನಿಯರ ಸುಳಿವು ಮಾತ್ರ ಸಿಗ್ತಾ ಇಲ್ಲ. 10 ಮಂದಿಯ ಸ್ಪೆಷಲ್ ಟೀಮ್ 75 ದಿನದ ಕಾರ್ಯಾಚರಣೆ ಆಗ್ತಾ ಇದೆ. ಕೇರಳದಲ್ಲಿ ಬೀಡು ಬಿಟ್ಟಿದೆ ಟೀಮ್, ತೀವ್ರ ಹುಡುಕಾಟದಲ್ಲಿ ನಿರತರಾಗಿದ್ದಾರಂತೆ. ಬರೋಬ್ಬರಿ 75 ದಿನ ಕಳೀತಾ ಬಂದ್ರೂ ಕೂಡ ಈ ವಿದ್ಯಾರ್ಥಿನಿಯರ ಸುಳಿವು ಮಾತ್ರ ಸಿಗ್ತಾ ಇಲ್ಲ. ಹಂಗಾಗಿ ಸಹಜವಾಗಿ ಆತಂಕ ಇದೆ. ವಿದ್ಯಾರಣ್ಯಪುರ ಠಾಣಾ ವ್ಯಾಪ್ತಿಯಲ್ಲೇ ಇಬ್ಬರು ವಿದ್ಯಾರ್ಥಿನಿಯರು ನಾಪತ್ತೆಯಾಗಿರ್ತಾರೆ. ಅದು ಕೂಡ ಅದೇ ಜಾಗದಿಂದ ಹೋಗ್ತಾ ಇದ್ದಂತ ಒಂದಷ್ಟು ಸಿಸಿಟಿವಿ ಫುಟೇಜ್ಗಳು ಕೂಡ ಲಭ್ಯ ಆಗಿತ್ತು. ಪರೀಕ್ಷೆಗೆ ಭಯ ಬಿದ್ದು ಇಬ್ಬರು ವಿದ್ಯಾರ್ಥಿನಿಯರು ನಾಪತ್ತೆಯಾಗಿದ್ದಾರೆ ಅಂತ ಕೂಡ ಹೇಳಲಾಯಿತು. ಬಟ್ ಇಲ್ಲಿ ತನಕ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಸುಳಿವು ಕೂಡ ಇಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್ ಕುಮಾರ್, ಪೊಲೀಸ್ ಇಲಾಖೆಗೆ ಮೋಸ್ಟ್ಲಿ ಅತಿ ದೊಡ್ಡ ತಲೆನೋವು ಅಂತ ಅನ್ಸುತ್ತೆ. ಕಾರಣ 75 ದಿನ ಕಳೆದ್ರೂ ಕೂಡ ಚಿಕ್ಕ ಸುಳಿವು ಸಿಗ್ತಾ ಇಲ್ಲ ಅಂತ ಅಂದ್ರೆ ಸಹಜವಾಗಿ ಆತಂಕ ಇದೆ. ಹೇಗ್ ನಡೀತಾ ಇದೆ ತನಿಖೆ? ಪೊಲೀಸ್ ಇಲಾಖೆಯಿಂದ ಸಿಗ್ತಾ ಇರುವಂತಹ ಮಾಹಿತಿ ಏನು? ಪೇರೆಂಟ್ಸ್ ಏನ್ ಹೇಳ್ತಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಖಂಡಿತವಾಗ್ಲೂ ಶ್ರುತಿ, ಏನಂದ್ರೆ ಈಗಾಗ್ಲೇ ಕಳೆದ 3 ತಿಂಗಳು ಕೂಡ ಹೆಚ್ಚಾಗಿದೆ. ಈಗಿದ್ರೂ ಕೂಡ ಇಲ್ಲಿ ತನಿಷ್ಕಾ ಮತ್ತೆ ಏನು ತೇಜಸ್ವಿನಿ ಅಂತ ಏನಿದ್ದಾರೆ PU ವಿದ್ಯಾರ್ಥಿಗಳು, ಇವರಿಬ್ರು ಕೂಡ ಇನ್ನೂ ಯಾವುದೇ ರೀತಿಯಾದಂತ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರು ಯೂಸ್ ಮಾಡ್ತಿದ್ದಂತ ಮೊಬೈಲ್ ಆಗಿರ್ಬೋದು, ATM ಕಾರ್ಡ್ ಆಗಿರ್ಬೋದು, ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಇವ್ಯಾವು ಕೂಡ ಈವರೆಗೂ ಕೂಡ ಯೂಸ್ ಆಗಿಲ್ಲ. ಸೊ ಹೀಗಾಗಿ ಅದ್ರಲ್ಲಿ ಎಲ್ಲೋ ಒಂದ್ ಕಡೆ ಒಂದಾದ್ರೂ ಯೂಸ್ ಆಗಿದ್ರು ಕೂಡ ಇಷ್ಟೊತ್ತಿಗೆ ಒಂದು ಲೀಡ್ ಆದ್ರೂ ಪೊಲೀಸರಿಗೂ ಕೂಡ ಸಿಗ್ತಾ ಇತ್ತು. ಸೊ ಹೀಗಾಗಿ ಪೊಲೀಸರು ಕೂಡ ಬೇರೆ ಬೇರೆ ರಾಜ್ಯಗಳು ಅಂದ್ರೆ ಆಗಿರ್ಬೋದು ಮತ್ತೆ ಈ ರೀತಿಯಾಗಿ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಇವರನ್ನ ಹುಡುಕಾಟವನ್ನು ಕೂಡ ಮಾಡಿದ್ದಾರೆ. ಇನ್ನು ಆ ಒಂದು ವಿಚಾರದಲ್ಲೂ ಕೂಡ ಈಗಾಗಲೇ ಪೊಲೀಸರು ಏನು ಯಾವ್ದೇ ರೀತಿಯ ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ಹೈಕೋರ್ಟ್ಗೂ ಕೂಡ ಈಗ ಹೋಗಿ ಹೇಬಿಯಸ್ ಕಾರ್ಪಸ್ ಅನ್ನು ಕೂಡ ಹಾಕೊಂಡಿರುವಂತದ್ದು. ಅಂದ್ರೆ ಈ ಒಂದು ಹೇಬಿಯಸ್ ಕಾರ್ಪಸ್ ಅನ್ನ ಹಾಕೊಂಡ್ರೆ ಅಲ್ಲಿ ಏನು ಹೈಕೋರ್ಟ್ ಕೂಡ ಡೈರೆಕ್ಷನ್ ವಾಪಸ್ ಬರ್ತೀವಿ. ತನಿಷ್ಕಾ ಅವರ ತಾಯಿ ಅನುಷಾ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. 75 ದಿನ ಆಯ್ತು, ಮಗಳು ಕಣ್ಮುಂದೆ ಇಲ್ಲ. ಹೌದು. ಏನ್ ಹೇಳ್ತಾ ಇದಾರೆ ಪೊಲೀಸರು? ಅಟ್ಲೀಸ್ಟ್ ತನಿಖೆ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ತಮ್ಗೆ? ಮೇಡಮ್ ಅದೇ ಹುಡುಕ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಬೇರೆ ಸ್ಟೇಟ್ ಅಲ್ಲೂ ಹುಡುಕ್ತೀವಿ ಅಂತ ಹೇಳಿದ್ದಾರೆ ಮೇಡಮ್. ಓಕೆ. ಅಲ್ಲ ಉಷಾ ಅವ್ರೆ, ಯಾಕಿರಬಹುದು ಅಂತ ಇಷ್ಟೊಂದು ದಿನ ಅಟ್ಲೀಸ್ಟ್ ಎಕ್ಸಾಮಿಗೆ ಭಯ ಬಿದ್ದು ಹೋಗಿದ್ರು ಓಕೆ, ಬಟ್ ತಂದೆ ತಾಯಿ ನೆನಪಾಗ್ಬೇಕಾಗಿತ್ತಲ್ಲ ಇಷ್ಟೊತ್ತಿಗೆ, ಅವರಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೇಕಾಗಿತ್ತು. ಹೌದು ಮೇಡಮ್, ಏನು ಒಂಚೂರು ಕಾಂಟ್ಯಾಕ್ಟ್ ಮಾಡಿಲ್ಲ ನಮ್ಗೆ. 2ನೇ ತಾರೀಕು ಲಾಸ್ಟ್ ಅವರು ಕಾಲ್ ಮಾತಾಡಿರೋದು. ಮತ್ ಮಲೆಮಹದೇಶ್ವರದಿಂದ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಮೇಡಮ್. ಪೊಲೀಸವ್ರಿಗೂ ಗೊತ್ತಾಗ್ತಾ ಇಲ್ಲ. ನಾವು ಹುಡುಕ್ತಾ ಇದೀವಿ, ಅವರು ಹುಡುಕ್ತಾ ಇದಾರೆ, ಎಲ್ಲೂ ಸಿಗ್ತಾ ಇಲ್ಲ ಮೇಡಮ್. ಇವತ್ತು ನಾನು ಸ್ಟೇಷನ್ ಹತ್ರನೇ ಬಂದಿದ್ದೀನಿ. ಓಕೆ. ಉಷಾ ಅವ್ರೆ, ಎಷ್ಟು ಮಿಸ್ಸಿಂಗ್ ಅಂತ ಅನಿಸ್ತಾ ಇದೆ ಮಗಳು? ಅಂದ್ರೆ ನೋಡಿ, ತಾಯಿ ಮಗಳು ಬಾಂಧವ್ಯ ಆದ್ರೆ ಅಟ್ಲೀಸ್ಟ್ ಮಗಳಿಗೂ ನೆನಪಾಗ್ತಾ ಇಲ್ಲ. ತಾಯಿ ಅಂತ ಅದನ್ನ ಸಹಿಸ್ಕೊಂಡು ಇರಕ್ ಆಗಲ್ಲ. ಹೌದು ಮೇಡಮ್. ಎಲ್ಲರನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಬಿಟ್ಟಿದ್ದೀರಾ? ಅಟ್ಲೀಸ್ಟ್ ಎಲ್ಲಾದ್ರೂ ಒಂದ್ ಕಡೆ ಸಿಕ್ಕಿರೋ ಬಗ್ಗೆ ಸುಳಿವು, ಅಥವಾ ಹಿಂಗ್ ಓಡಾಡಿದ್ರು ಬೇರೆ ಸ್ಟೇಟ್ ಅಲ್ಲಿ, ಆ ತರದ್ದು ಮಾಹಿತಿ ಇಲ್ವಾ? ಇಲ್ಲ ಮೇಡಮ್, ಏನು ಗೊತ್ತಾಗ್ತಾ ಇಲ್ಲ. ಅವ್ರು ನೋಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ, ಎಲ್ಲೂ ಕಾಣಿಸ್ತಾ ಇಲ್ಲ ಮೇಡಮ್. ಅದೇ ಮಲೆಮಹದೇಶ್ವರ ಅಷ್ಟೇ ಮೇಡಮ್ ಕಾಣಿಸಿರೋದು. ಅದಾದ್ಮೇಲೆ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ನಮಗೂ ತುಂಬಾ ಭಯ ಆಗ್ಬಿಟ್ಟಿದೆ. ಎಲ್ಲ ನೀವು ತರ ನೋಡ್ತೀವಿ, ಮಕ್ಕಳು ಕಳ್ಳರು ಇದ್ದಾರೆ,
ಮತ್ತೆ ಮರ್ಡರ್ ಮಾಡಿ ಹಾಕಿರೋದು ಆ ಥರ ಎಲ್ಲ ನೋಡ್ತಾ ಇದೀವಿ. ತುಂಬಾ ಭಯ ಆಗ್ಬಿಟ್ಟಿದೆ ನಮ್ಗೆ. ಅಷ್ಟೊಂದು ಆತಂಕ ಪಡಬೇಡಿ, ಏನೂ ಆಗಿರಲ್ಲ, ಸೇಫ್ ಆಗಿರ್ತಾರೆ, ಅಷ್ಟೊಂದು ನೊಂದ್ಕೊಳ್ಬೇಡಿ. ಅಲ್ಲ ಉಷಾ ಅವರೇ, ಈಗ ಮಗಳು ನಾಪತ್ತೆ ಆಗೋಕ್ಕೂ ಮುಂಚೆ ಏನಾದರೂ ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡಿ. ಇಲ್ಲ ಮೇಡಮ್, ನಮ್ಗೆ ಯಾವ್ದು ಆ ಥರ ಗೊತ್ತಾಗಿಲ್ಲ ಮೇಡಮ್. ಅವ್ಳು ಚೆನ್ನಾಗೇ ಇದ್ಲು ನಮ್ಮ ಜೊತೆ. ಯಾವತ್ತೂ ಬೇಜಾರಂತ ಹೇಳ್ಕೊಳ್ಳೇ ಇಲ್ವಾ? ಇಲ್ಲ ಮೇಡಮ್, ಟೀಚರ್ ಅಂತ ಹೇಳ್ಕೊಂಡೇ ಇಲ್ಲ. ಎಕ್ಸಾಮ್ ಬೇರೆ ಪ್ರೆಷರ್ ಇದ್ದಿರ್ಬೋದು ಅವಳಿಗೆ. ಪ್ರಿಪ್ರೇಟ್ರಿ ನಡೀತಾ ಇತ್ತು. ಪ್ರಿಪ್ರೇಟ್ರಿ ಮುಗ್ದಾದ್ಮೇಲೆ ಅವಳು ಹೋಗಿರೋದು ಮೇಡಮ್. ಓಕೆ. ಅಲ್ಲ ಈಗ ಎಕ್ಸಾಮ್ ಅಲ್ಲ, ನಾನು ಏನು ಕೇಳ್ತಾ ಇದ್ದೀನಿ ಅಂತ ಅಂದರೆ ಉಷಾ ಅವರೇ, ಈಗ ವರ್ಷ ಪೂರ್ತಿ ಓದಿರ್ತಾರೆ, ಎಕ್ಸಾಮ್ ಟೈಮಲ್ಲಿ ಹೋಗ್ತಾರೆ ಅಂತ ಅಂದರೆ ಅಟ್ಲೀಸ್ಟ್ ಓದೋದು ಇಷ್ಟ ಇಲ್ಲ, ನನಗೆ ಕಷ್ಟ ಆಗ್ತಾ ಇದೆ ಅಂದರೆ ಕಾಲೇಜಲ್ಲಿ ಸಮಸ್ಯೆಗಳು ಹಾಕಿದ್ರು ಕೂಡ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ರಾ? ಮೇಡಮ್ ನನಗೆ ಅದೇ ಅವಳಿಗೆ ಕಷ್ಟ ಆಗ್ತಾ ಇದೆ ಅಂತ ನನ್ನ ಹತ್ರ ಯಾವತ್ತೂ ಹೇಳಿಲ್ಲ ಮೇಡಮ್. ಹೇಳೇ ಇಲ್ಲ. ಇವಾಗ ಎನ್ಕ್ವೈರಿಯಲ್ಲೇ ಗೊತ್ತಾಗಿರೋದು, ಅದೇನೋ ಕಾಲೇಜಲ್ಲಿ ಅವ್ರನ್ನ ಇದು ಮಾಡ್ತಾ ಇದ್ರು, ಪ್ರೆಷರ್ ಮಾಡ್ತಾ ಇದ್ರು ಅಂತ. ಅದುವರೆಗೂ ನಂಗೆ ಗೊತ್ತಾಗಿಲ್ಲ ಮೇಡಮ್. ಓಕೆ ಉಷಾ ಅವರೇ ಅಟ್ಲೀಸ್ಟ್ ಓಕೆ, ಎಲ್ಲೋ ಕೂತ್ಕೊಂಡು ನಿಮ್ಮ ಮಗಳಿಗೆ ಈ ವಿಷಯ ತಲುಪಬಹುದು. ಒಂದು ಏನು ಹೇಳಕ್ ಇಷ್ಟಪಡ್ತೀರಿ ಮಗಳಿಗೆ ಕೊನೆಯದಾಗಿ? ಅಟ್ಲೀಸ್ಟ್ ಅದನ್ನ ಕೇಳಿಸ್ಕೊಂಡು ಬರಲಿ ಅಂತ. ಮಾಡಲಿ, ಯಾವಾಗಲೂ ಸಪೋರ್ಟ್ ಇರ್ತೀವಿ, ಇದ್ರು ಬಂದರೆ ಸಾಕು. ಓಕೆ ಉಷಾ ಅವರೇ, ಆದಷ್ಟು ಬೇಗ ಮಗಳು ಸಿಗಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ.